ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರು ಸುಧೀಂದ್ರ ಕಾಲೇಜಿನ BA ವಿಭಾಗದ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಲಿರುವ ವೆಬಿಸೋಡ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಮ್ಮೊಂದಿಗೆ ಕೊಂಕಣ ರೈಲ್ವೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀ ಶ್ರೀಧರ್ ಅವಭ್ರತ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ಮಾತನಾಡಿಸೋಣ. ಫಸ್ಟ್ ಆಫ್ ಆಲ್ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ನಿಮ್ಗೆ. ನಮಸ್ಕಾರ. ಮೊದಲನೇದಾಗಿ ನಿಮ್ಮ ಬಾಲ್ಯ ಜೀವನ ಅನ್ನುವಂಥದ್ದು ಹೇಗಿತ್ತು ಸರ್? ಬಾಲ್ಯದಲ್ಲಿ ಎಲ್ಲ ವ್ಯಕ್ತಿಗಳಿಗೂ ಅನೇಕವಾದಂತಹ ಸವಿ ನೆನಪುಗಳಿರ್ತವೆ. ನಿಮ್ಮ ಸವಿ ನೆನಪುಗಳನ್ನ ನಮ್ಮೊಂದಿಗೆ ಶೇರ್ ಮಾಡ್ಕೋಬೋದಾ ಸರ್? ಖಂಡಿತ. ನನ್ನ ಹೆಸರು ಶ್ರೀಧರ್ ಅವಭ್ರತ್ ಅಂತ. ನಾನಿದೆ ಪಕ್ಕದ ಶಿರೂರಿನ ಅಳವೆಗದ್ದೆ ನಿವಾಸಿ. ನಾನು ನನ್ನ ಬಾಲ್ಯ ಜೀವನವನ್ನ ಕೆಸರಕೋಡಿ ಶಾಲೆಯಲ್ಲಿ ಪ್ರೈಮರಿ ವಿದ್ಯಾಭ್ಯಾಸವನ್ನು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತೆ. ಹೈಸ್ಕೂಲು ಶಿರೂರಲ್ಲಿ, ಹಾಗೆ ಡಿಗ್ರಿಯನ್ನು ಭಟ್ಕಳದಲ್ಲಿ ಮಾಡಿದೆ, BSc. ಆನಂತರ ನಾನು B.Ed ಅನ್ನು ಮಾಡಿಕೊಂಡೆ. ಮಾಸ್ಟರ್ ಆಫ್ ಸೈನ್ಸ್ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕೋರ್ಸ್ ಆದ ನಂತರ ನಾನು ಹೈಸ್ಕೂಲಲ್ಲಿ ಉಪ್ಪುಂದ ಹೈಸ್ಕೂಲಲ್ಲಿ ಒಂದು 7-8 ವರ್ಷ ಹೈಸ್ಕೂಲ್ ಅಧ್ಯಾಪಕನಾಗಿ ಕೆಲಸ ಮಾಡಿದೆ. ಇದು ನನ್ನ ಬಾಲ್ಯ ಜೀವನದ ಬಗ್ಗೆ. ರೈಲ್ವೆ ಇಲಾಖೆ ಅಂದ್ರೆ ಅದೊಂದು ವಿಶಿಷ್ಟವಾದ ವ್ಯಾಪ್ತಿಯನ್ನು ಹೊಂದಿರುವಂತಹ ಒಂದು ಇಲಾಖೆ. ಅದರಲ್ಲಿ ಅನೇಕ ವಿಭಾಗಗಳಿರ್ತವೆ. ಅಂತಹ ಒಂದು ರೈಲ್ವೆ ಇಲಾಖೆಯಲ್ಲಿ ನೀವು ಕಾರ್ಯನಿರ್ವಹಿಸ್ತಿದ್ದೀರಾ ಅಂದ್ರೆ ಸರ್, ಯಾವ ಒಂದು ಹುದ್ದೆಯಲ್ಲಿ ನೀವು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಾ? ಮೊದಲು ನೀವು ಸ್ಟಾರ್ಟಿಂಗ್ ಅಲ್ಲಿ ಕೆಲಸಕ್ಕೆ ಜಾಯ್ನ್ ಆದಾಗ ಇದೇ ಹುದ್ದೆಯಲ್ಲಿ ಇದ್ದೀರಾ, ಅಥವಾ ಪ್ರಮೋಷನ್ ಅನ್ನುವಂಥದ್ದು ಆಗೋ ಮುಖಾಂತರ ಈಗ ಬೇರೆ ಹುದ್ದೆಯಲ್ಲಿ ಜಾಯ್ನ್ ಆಗಿದ್ದೀರಾ ಸರ್? ಎಸ್, ಖಂಡಿತ. ನಾನು ಆ್ಯಕ್ಚುಲಿ 2011 ಟ್ರೈನ್ ಟಿಕೆಟ್ ಎಕ್ಸಾಮಿನರ್ TTE ಪೋಸ್ಟಲ್ಲಿ ಸೆಲೆಕ್ಟ್ ಆದೆ. ಎಂಟ್ರೆನ್ಸ್ ಎಕ್ಸಾಮ್ ಇತ್ತು, ಅದರಲ್ಲಿ 13th ರ್ಯಾಂಕಲ್ಲಿ ನಾನು ಪಾಸ್ ಆಗಿ ಈ ಹುದ್ದೆಗೆ ಆಯ್ಕೆ ಆದೆ. ಆದ 2 ವರ್ಷದ ನಂತರ ನನ್ನ ಆ್ಯಕ್ಚುಲಿ ಏನು ಇಂಟೆನ್ಷನ್ ಇತ್ತು, ನಾನು ಕಲಿತಂಥದ್ದು BSc B.Ed. ಹಾಗಾಗಿ ನಾನು ಟ್ರೈನಿಂಗ್ ಡಿಪಾರ್ಟ್ಮೆಂಟಿಗೆ ಬರಬೇಕು ಅಂತ ರೈಲ್ವೆಯಲ್ಲಿ ಪ್ರಯತ್ನ ಪಟ್ಟೆ. ಅದರ ಮೂಲಕ ಎಕ್ಸಾಮನ್ನು ಬರೆದು ಆನಂತರ ಟ್ರೈನಿಂಗ್ ಡಿಪಾರ್ಟ್ಮೆಂಟಲ್ಲಿ ಆಯ್ಕೆ ಆದೆ. ಕಳೆದ 10 ವರ್ಷದಿಂದ ನಾನು ಟ್ರೈನಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೊದಲು ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆನಂತರ ಪ್ರಮೋಷನ್ ಆಗಿ ಈಗ ನನ್ನನ್ನು ಮ್ಯಾನೇಜರ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಈ ಹುದ್ದೆಯಲ್ಲಿ ಈಗ ಕೊಂಕಣ ರೈಲ್ವೆ ಉಪಯೋಗಿಸ್ಕೊಳ್ತಾ ಇದೆ. ಇನ್ನೊಂದು ಕ್ವಶನ್ ಅಂದ್ರೆ ಸರ್, ನೀವು ಚಿಕ್ಕಂದಿಂದನೂ ಅಂದ್ರೆ ಕನ್ನಡ ಮೀಡಿಯಂ ಅಲ್ಲಿ ಕಲ್ತಿದ್ದ ಅಥವಾ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತಿದ್ದ? ಅಂದ್ರೆ ಇಂಗ್ಲಿಷ್ ಅಂದ ತಕ್ಷಣ ನಮ್ಗೆಲ್ಲ ಕಮ್ಯುನಿಕೇಶನ್ ಪ್ರಾಬ್ಲಮ್ ಅನ್ನುವಂಥದ್ದು ಇರುತ್ತೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಇಂದಾನೇ ಕಲ್ತಿದ್ದ ಸರ್ ಅಥವಾ ಕನ್ನಡ? ಇಲ್ಲ, ಖಂಡಿತ ಇಲ್ಲ. ನಾವೆಲ್ಲ ಕನ್ನಡ ಮೀಡಿಯಂ ಅಲ್ಲಿ ಕಲಿತು ದೊಡ್ಡವರಾದವರು. ಆ್ಯಕ್ಚುಲಿ ಲ್ಯಾಂಗ್ವೇಜ್ ಅನ್ನುವಂಥದ್ದು ಬೇಕು, ಆದರೆ ಅನಿವಾರ್ಯ ಅಂತ ಆಗೋದಿಲ್ಲ. ನಾವು ಮಾಡ್ತಾ ಇರುವಂಥ ಉದ್ಯೋಗ ಎಲ್ಲಿ ಮಾಡ್ತಾ ಇದ್ದೇವೆ, ಹೇಗೆ ಮಾಡ್ತಾ ಇದ್ದೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಕ್ಚುಲಿ ಇಂಗ್ಲೀಷ್ನ ಅವಶ್ಯಕತೆ ಜಾಸ್ತಿ ಬೇಕಾಗಿ ಬರಲಿಲ್ಲ ನಮ್ಮಲ್ಲಿ. ಯಾಕಂದರೆ ರೈಲ್ವೇಸ್ ಅಂದ ತಕ್ಷಣ ಅಲ್ಲಿ ರಾಷ್ಟ್ರಭಾಷೆ ಹಿಂದಿಗೆ ಮಹತ್ವವನ್ನು ಕೊಡ್ತಾರೆ. ಹಾಗಾಗಿ ನಮಗೆ ಹಿಂದಿಯನ್ನು ಕಲಿಯಬೇಕಾದಂಥ ಅನಿವಾರ್ಯತೆ ಬಂತು. 10th ಮಾತ್ರ ನಾವು ಹಿಂದಿ ಹಿಂದಿ ಸ್ವಲ್ಪ ಓದಿ ಬರೆದು ಎಲ್ಲ ಮಾಡ್ತಾ ಇದ್ವಿ. ಆನಂತರ ಅದರ ಟಚ್ಚೇ ಇರಲಿಲ್ಲ. ಆದರೆ ರೈಲ್ವೆಗೆ ಸೇರಿದ ನಂತರ ಜೊತೆಯವರೆಲ್ಲ ಸೇರಿಕೊಂಡು ನಾವು ಹಿಂದಿಯನ್ನು ಮಾತಾಡ್ಲಿಕ್ಕೆ ಕಲ್ತ್ವಿ. ಇವತ್ತು ನಾನು ಒಳ್ಳೆ ರೀತಿಯಲ್ಲಿ ಹಿಂದಿಯಲ್ಲಿ ಪಾಠ ಮಾಡುವಷ್ಟು ಶಕ್ತನಾಗಿದ್ದೇನೆ. ಇನ್ನು ಪ್ರತಿಯೊಬ್ಬರು ಕೂಡ ತನಗೆ ಗೌರ್ಮೆಂಟ್ ಜಾಬ್ ಬೇಕೇ ಬೇಕು ಅಂತ ಎಲ್ಲರಿಗೂ ಕೂಡ ಒಂದು ಆಸೆ ಇರುತ್ತೆ ಸರ್. ಹಾಗೆ ಪ್ರತಿಯೊಬ್ಬರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಬರೆಯುವ ಮುಖಾಂತರ ಆಗಿರ್ಬೋದು, ಇನ್ನು ಯಾವುದೇ ಫೀಲ್ಡ್ ಅಲ್ಲಿ ಹೋಗುವ ಮುಖಾಂತರ ಗೌರ್ಮೆಂಟ್ ಜಾಬ್ ಅನ್ನ ಪಡ್ಕೋಬೇಕು ಅಂತ ಎಲ್ಲರೂ ಕೂಡ ಆಸೆ ಇಟ್ಕೊಂಡಿರ್ತಾರೆ. ಅಂತಹ ಒಂದು ವಿದ್ಯಾರ್ಥಿಗಳಿಗೆ ನಾವು ರೈಲ್ವೆ ಜಾಬ್ ಅಂದ ತಕ್ಷಣ ಪ್ರತಿಯೊಬ್ಬರು ನನಗೂ ಕೂಡ ರೈಲ್ವೆದಲ್ಲಿ ಒಂದು ಜಾಬ್ ಬೇಕು ಅಂತಾನೆ ಆಸೆ ಇರುತ್ತೆ. ಅಂತಹ ಒಂದು ಆಸಕ್ತ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಒಂದು ಸಲಹೆಯನ್ನ ಕೊಡ್ತೀರಾ ಸರ್ ನೀವು? ಎಸ್, ನಮ್ಮ ಈ ಕರಾವಳಿ ಪ್ರದೇಶದವರಿಗೆ ಏನಂದ್ರೆ, ಒಂದನೇದಾಗಿ ಊರು ಬಿಟ್ಟು ಹೋಗಬಾರ್ದು, ಎರಡನೇದಾಗಿ ಯಾವುದೇ ರಿಸ್ಕ್ ಇಲ್ಲದೆ ಜೀವನ ನಡೆಸಬೇಕು ಅಂತ. ಆ ಥರ ಮಾಡಿದ್ರೆ ಈಗಿನ ಕಾಂಪಿಟೇಷನ್ ಯುಗದಲ್ಲಿ ತುಂಬ ಕಷ್ಟ. ನಾವು ಅಡಾಪ್ಟಿಬಿಲಿಟಿಗೆ ರೆಡಿ ಆಗಿರ್ಬೇಕು. ಈಗಿನ ಕಾಂಪಿಟೇಷನ್ ಯುಗದಲ್ಲಿ ಈ ಅಡಾಪ್ಟಿಬಿಲಿಟಿಗೆ ನಾವು ರೆಡಿ ಆಗಿಲ್ಲ ಅಂದರೆ ನಾವು ಮುಂದೆ ಜೀವನ ನಡೆಸೋದು ತುಂಬ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಊರಿನ ಜನರಿಗೆ ಸಹಾಯ ಆಗಬೇಕಂತ ನಾವು ಇವತ್ತು ಗುರು ಸುಧೀಂದ್ರ ಕಾಲೇಜಿಗೆ ಬಂದು ಸಾಕಷ್ಟು ಸಾಫ್ಟ್ ಸ್ಕಿಲ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಹಾಗೆ ಇದರಲ್ಲಿ ಒಂದು ಸೆಷನನ್ನು ನಾನೇ ತಗೋತಾ ಇದ್ದೇನೆ. ಅದೇನೆಂದರೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಇನ್ ಗೌರ್ಮೆಂಟ್ ಸೆಕ್ಟರ್ಸ್, ಎಸ್ಪೆಷಲಿ ಇನ್ ರೈಲ್ವೇಸ್. ಯಾಕೆ ರೈಲ್ವೇಸಲ್ಲಿ ನಾವು ಜಾಬನ್ನು ತಗೊಳ್ಬೇಕು, ಇದರ ಪ್ರಯೋಜನ ಏನು ಅಂತ.
ಹೆಚ್ಚಿನವರಿಗೆ ಈ ರೈಲ್ವೆಯಲ್ಲಿ ಹೇಗೆ ಎಕ್ಸಾಮ್ ಬರೀಬೇಕು ನಮಗೆ, ಏನೆಲ್ಲ ದಾರಿಗಳಿವೆ ರೈಲ್ವೆಗೆ ಸೇರ್ಲಿಕ್ಕೆ ಅನ್ನೋದ್ರ ಬಗ್ಗೆನೇ ಗೊತ್ತಿಲ್ಲ. ಅದರ ಬಗ್ಗೆ ಈಗಿನ ಯುವಕರಿಗೆ ಸರಿಯಾದ ಮಾರ್ಗದರ್ಶನ ನೀಡಿದ್ರೆ ಖಂಡಿತ ಅವರು ಮುಂದೆ ಒಳ್ಳೆಯ ಜಾಬನ್ನು ಪಡೀಲಿಕ್ಕೆ ಶಕ್ತರಾಗ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ. ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಸೇರಿರುವಂಥದ್ದು ಯಾಕಂದ್ರೆ ರೈಲ್ವೆಯಲ್ಲಿ ಜಾಬ್ ಪಡಿಬೇಕಾದ್ರೆ ಏನು ಅರ್ಹತೆ ಬೇಕು, ಆಫೀಸರ್ ಹುದ್ದೆ ಮಾಡಬೇಕಾದ್ರೆ ಏನು ಬೇಕು, ಸೂಪರ್ವೈಸರ್ ಹುದ್ದೆ ಮಾಡಬೇಕಾದ್ರೆ ಏನು ಬೇಕು ಅರ್ಹತೆ, ಹಾಗೆ ಗ್ರೂಪ್ ಡಿ ಸ್ಟಾಫ್ ಆಗಬೇಕಾದ್ರೆ ಏನು ಬೇಕು, ಇದೆಲ್ಲ ಮಾಹಿತಿಯನ್ನು ನಾವಿವತ್ತು ನಿಮ್ಮ ವರ್ಕ್ಶಾಪಲ್ಲಿ ತಿಳಿಯಪಡಿಸ್ತಾ ಇದ್ದೇವೆ. ಅದನ್ನು ನಿಮ್ಮ ಶಾಲೆಯ ವಿದ್ಯಾರ್ಥಿಗಳು ಸರಿಯಾಗಿ ತಿಳ್ಕೊಂಡು ಪ್ರಯತ್ನ ಪಟ್ಟರೆ ಖಂಡಿತ ಇದರಲ್ಲಿ ಅವಕಾಶ ಇರ್ತದೆ.